ಸಂಪಾದಕತ್ವದಲ್ಲಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಹೊರತರಲಾಗಿದ್ದು, ರಾಜ್ಯದ ಪ್ರಮುಖ ಮತ್ತು ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಪತ್ರಿಕೆಯನ್ನು ಓದಿರಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳನ್ನು ಓದುತ್ತಿರುವುದು ನಾನು ಪ್ರೇಮ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಬ್ರಹ್ಮಶ್ರೀ ನಾರಾಯಣ ಗುರೂಜಿ ಜಯಂತಿ ಆಚರಣೆ. ಮಾನವ ಧರ್ಮದ ಶ್ರೇಷ್ಠತೆ, ಮಹಿಳೆಯ ಶಿಕ್ಷಣ ಕುರಿತು ಧ್ವನಿ ಎತ್ತಿದ ನಾರಾಯಣ ಗುರು ದಯಾನಂದ್ ಡಿ. ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ, ಮೌಢ್ಯತೆ ಜಾತಿ ವ್ಯವಸ್ಥೆ ತೊಲಗಿಸಲು ಜೀವ ಮುಡುಪಿಟ್ಟ ಶ್ರೀ ನಾರಾಯಣ ಗುರೂಜಿ, ಬೋಸ್ರಾಜ್. ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ವತಿಯಿಂದ ಚೆಸ್ ಸ್ಪರ್ಧೆ. ಒಳ ಮೀಸಲಾತಿ ಜಾರಿ ವಿಜಯೋತ್ಸವ, ಮಾಜಿ ಸಚಿವ ಎಚ್ ಆಂಜನೇಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ, ಸಿಹಿ ಹಂಚಿ ಸಂಭ್ರಮ. ಜಿಲ್ಲೆಯಲ್ಲಿ 11ನೇ ದಿನ ಶಾಂತಿಯುತ ಗಣೇಶ ವಿಸರ್ಜನೆ, ಪೊಲೀಸ್ ಇಲಾಖೆಯ ಕಟ್ಟುನಿಟ್ಟಿನ ಬಂದೋಬಸ್ತ್. ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಸಮೀಕ್ಷೆ ಅಚ್ಚುಕಟ್ಟಾಗಿ ನಡೆಯಲಿ, ನಿತೀಶ್ಗೆ. ವಾರ್ತೆಗಳ ವಿವರ. ಜಗತ್ತಿನಲ್ಲಿರುವುದು ಒಂದೇ ಜಾತಿ, ಒಂದೇ ಧರ್ಮ, ಅದು ಮಾನವ ಧರ್ಮವಾಗಿದೆ. ಜೊತೆಗೆ ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಎಂದು ಸಾರಿ ಹೇಳಿದ ಮಹಾತ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿದ್ದಾರೆ ಎಂದು ಉಡುಪಿಯ ನಿವೃತ್ತ ಉಪನ್ಯಾಸಕ ದಯಾನಂದ್ ಡಿ ಹೇಳಿದರು. ಜಗತ್ತಿನಲ್ಲಿ ಇರುವುದು ಒಂದೇ ಜಾತಿ, ಒಂದೇ ಧರ್ಮ, ಅದು ಮಾನವ ಧರ್ಮವಾಗಿದೆ. ಜೊತೆಗೆ ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಎಂದು ಸಾರಿ ಹೇಳಿದ ಮಹಾತ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿದ್ದಾರೆ ಎಂದು ಉಡುಪಿಯ ನಿವೃತ್ತ ಉಪನ್ಯಾಸಕ ದಯಾನಂದ್ ಡಿ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ನಾರಾಯಣ ಗುರೂಜಿ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ರಾಯಚೂರು ಜಿಲ್ಲೆಯ ಸಂಸ್ಕೃತಿ ಬಹಳ ದೊಡ್ಡದಾಗಿದೆ. ಸಮಾಜದ ಒಗ್ಗಟ್ಟು, ಸಂಘಟನೆ ಅತ್ಯುತ್ತಮವಾಗಿದೆ. ಜಿಲ್ಲೆಯಲ್ಲಿ ಮುಂದೆಯೂ ಇದೇ ಸಂಘಟನಾತ್ಮಕ ಬಲದಿಂದ ಅಭಿವೃದ್ಧಿ ಹೊಂದಬೇಕು ಎಂದು ತಿಳಿಸಿದರು. ಮಾನವರು ತಮ್ಮ ಕೆಲಸ ಕಾರ್ಯಗಳ ಪ್ರಕಾರ ಜಾತಿ ಸೃಷ್ಟಿಯಾಗಿವೆ. 100 ವರ್ಷಗಳ ಹಿಂದೆ ಕೇರಳದಂತಹ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಬಹಳ ಕ್ರೂರವಾಗಿತ್ತು. ಪುಲ್ಲಯ್ಯ, ಇಳವ, ಪಾರಯ್ಯ ಜನಾಂಗದವರು ಮೇಲ್ಜಾತಿಯ ಜನಾಂಗದಿಂದ 50 ಹೆಜ್ಜೆಗಳಿಂದ ದೂರ ಇರಬೇಕಿತ್ತು. ಮೇಲ್ಜಾತಿಯ ಜನರು ಓಡಾಡುವ ರಸ್ತೆಯಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದೇವಸ್ಥಾನ, ಕೆರೆ, ಕಾಲುವೆಗಳಲ್ಲಿ ಈಳವ ಸೇರಿದಂತೆ ಇತರೆ ಜನಾಂಗದ ಜನರಿಗೆ ಅವಕಾಶ ಇರಲಿಲ್ಲ. ಅಲ್ಲಿರುವ ಜಾತಿ ವ್ಯವಸ್ಥೆಯನ್ನು ನೋಡಿ ವಿವೇಕಾನಂದರು ಬಲು ಬೇಸರದಿಂದ ಕೇರಳ ಹುಚ್ಚರ ಸಂತೆ ಎಂದು ಹೇಳಿದ್ದರು. ಆ ವ್ಯವಸ್ಥೆಯನ್ನು ಸರಿಪಡಿಸಲು ಜನ್ಮ ತಾಳಿದವರೇ ನಾರಾಯಣ ಗುರುಗಳಾಗಿದ್ದಾರೆ. ಮೂಢನಂಬಿಕೆ, ಜಾತಿ ಪದ್ಧತಿಯನ್ನು ನಾರಾಯಣ ಗುರುಗಳು ಖಂಡಿಸಿದ್ದರು ಎಂದು ತಿಳಿಸಿದರು.
ನಿಮ್ಮದೇ ನಮ್ಮ ಅಧ್ಯಕ್ಷರಿಗೆ ಸಹ ನೀವೇ ಮಾತಾಡಬೇಕು ಅಂತ ಹೇಳಿ ನೀವೆಲ್ಲರೂ ನನಗೆ ಬಹಳ ಸಂತೋಷವಾಗಿದೆ. ಯಾಕಂತಂದ್ರೆ ನಾವು ಮಾತಾಡುವ ಸಂದರ್ಭದಲ್ಲಿ ಯಾರು ಇರಲ್ಲ, ಅಲ್ಲಿ ಇರೋರು ರೈತನವರು ಅಲ್ಲಿ ಇನ್ಸ್ಪೆಕ್ಟರ್ ಇಲ್ಲಿ ನಾವು ಇದನ್ನು ಜೋಕಾಗಿ ಹೇಳಿದ್ರೆ ಸರ್, ನಿಮ್ಮ ಊರಿನ ಸಂಸ್ಕೃತಿಯನ್ನು ನೋಡಿ ನನಗೆ ಬಹಳ ಖುಷಿ ಆಯ್ತು. ಟೀಚರ್ ಆಗಿ ರೈತರು ನಿಮ್ಮ ಊರು ರಾಯಚೂರು ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಖುಷಿ ಆಯ್ತು. ಅದಕ್ಕೆ ಮೊದಲಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟು ಅವರು ಹುಟ್ಟು ಅವರು ಭಕ್ತಿಯನ್ನು ಜಾಸ್ತಿ ಹೇಳಲಿಕ್ಕಾಗುವುದಿಲ್ಲ. ಮಹಾತ್ಮರ ಚಿಂತಕರ ಸಾಧನೆಯನ್ನು ಬಿಡಲಿಕ್ಕೆ ವರ್ಷ ಇಡೀ ಆಗ್ತದೆ ಅವ ಸರ್. ಅದರಿಂದ ಒಂದು ಸಮಯದ ಮಿತಿಯಲ್ಲಿ ನಾನು ಮಾತನ್ನು ಮುಗಿಸ್ಬಿಡ್ತೇನೆ. ನಿಮಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಇಲ್ಲ ಸರ್ ಸಾಕು ಆಗ್ಬಿಟ್ಟು ದಯವಿಟ್ಟು ನಾನು ಶರಣಾಗ್ಬಿಡ್ತೀನಿ. ಏನಿಲ್ಲ ಎಸ್, ಒಂದು 3 ವರ್ಷಗಳ ಹಿಂದಿನ ಕೇರಳವನ್ನು ತೆಗೆದುಕೊಳ್ಳಲಾಗಿದ್ದಂತಹ ಜಾತಿಯ ವ್ಯವಸ್ಥೆ ಬಹಳ ವಿಪರೀತವಾಗಿದೆ. ನೋಡಿ ನಾವು ಹೇಳ್ತೀವಿ, ನಾವು ಯಾವ ಜಾತಿಯನ್ನು ಕೂಡ ನಾನು ಹೇಳೋದಿಲ್ಲ. ಇಲ್ಲಿ ಕಲೆಯಲಾಗಿರ್ತಕ್ಕಂಥ ಒಂದು ವರ್ಣ ಯಾವುದು ಅಂತಂದ್ರೆ ಶೂದ್ರ ಜನಾಂಗ ಅಂತ ಹೇಳಿ ಎಲ್ಲ ಕೆಲಸದಿಂದ ಬಂದಿರ್ತಕ್ಕಂಥದ್ದು. ಜಾತಿಗಳೆಲ್ಲರೂ ಕೂಡ ಕೆಲಸದಿಂದ ಬಂದಿರ್ತಕ್ಕಂಥದ್ದು. ನಾವು ಯಾವಾಗ ಹ್ಯೂಮನ್ ಬೀಯಿಂಗ್ ಫಸ್ಟ್, ನಾವು ಮನುಷ್ಯರು ನಾವು ನಮ್ಮ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಜಾತಿಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಸೊ ಆ ವ್ಯವಸ್ಥೆಯಲ್ಲಿ ಕಡ್ಡಾಯ ಒಂದು ವರ್ಗ ನಿಮ್ಮ ವರ್ಗ ಅವರು ಕೇರಳದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೇರಳದಲ್ಲಿ ಸರ್ಕಾರ 150ಕ್ಕಿಂತ ಹೆಚ್ಚು ಜಾತಿ ಇದ್ದು ಅದರಲ್ಲಿ ಹುಲ್ಲಯ್ಯ, ಆರಯ್ಯ, ಈಳವ ಜನಾಂಗ ಇದೆಲ್ಲವೂ ಬಹಳ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳು. ಅದರಲ್ಲಿ ಕಟ್ಟ ಕಡೆಯಿಂದ ಇದು ಇದೆಯಾ ಒಳ್ಳೆದಿದ್ದಾಗ ಕೆಟ್ಟದಿರ್ತದೆ. ಒಂದು ಉನ್ನತ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ ಒಂದು ಜನಾಂಗ ಅಂತಂದ್ರೆ ನಮ್ಮದು ಅಂತ ಹೇಳಿ ಇವರಿಂದ ಈಳವ ಜನಾಂಗಕ್ಕೆ ಹುಲ್ಲಯ್ಯ, ಆರಯ್ಯ ಅವರಿಗೆಲ್ಲ ಬಹಳ ಕಷ್ಟ ಆಗ್ತಾ ಇತ್ತು. ನಮ್ಮ ಪುಸ್ತಕಗಳನ್ನು ನೋಡಿದಾಗ ನನಗೆ ಬಹಳಷ್ಟು ಬೇಸರವಾಯಿತು ಸರ್. ಹುಲ್ಲಯ್ಯ, ಆರಯ್ಯ, ಈಳವ ಜನಾಂಗದವರು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಎದುರೇ ಇರ್ತಕ್ಕಂಥ ನಂಬೂದಿರಿ ಅವರು ನಮ್ಮಲ್ಲಿ ಬ್ರಾಹ್ಮಣಸ್ ಅಂತ ಹೇಳಿದ್ದೇವೆ. ಅವರು ಬರುವಂತಹ ಸಂದರ್ಭದಲ್ಲಿ 34ಕ್ಕೆ 64ಕ್ಕೆ ದೂರ ಇರಬೇಕಂತೆ. ಆಮೇಲೆ ನಾವು ಈಳವ ಬರ್ತಾ ಇದ್ದೇನೆ, ನಾನು ಹುಲ್ಲಯ್ಯ ಬರ್ತಾ ಇದ್ದೇನೆ, ನಾನು ಹಿಂದುಳಿದ ಜಾತಿ ಬರ್ತಾ ಇದ್ದೀನಿ ಅಂದ್ರೆ ಪ್ರೊಫೆಸರ್ ನಾರಾಯಣಗೌಡರ ಇತಿಹಾಸ, ಚರಿತ್ರೆ, ಆಚಾರ ವಿಚಾರ ಸಂಪೂರ್ಣವಾಗಿ ಅವರು ಹೇಳ್ತಾ ಇದ್ದನ್ನ ಕೇರಳದಲ್ಲಿ ಹೋಗಿ ಆ ಒಂದು ಚಿತ್ರ, ಆ ಒಂದು ನಿದರ್ಶನವಾಗಿ ನಾವು ಕೊಡಬೇಕಾಯಿತು. ಅವರ ಭಂಗಿ, ಭಾವ, ಅವರ ಧ್ವನಿ, ಅವರ ಅದ್ಭುತವಾಗಿತ್ತು. ಅವರ ವಿಷಯಗಳಂತ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಉಪನ್ಯಾಸದ ಅನೇಕ ಕಾರ್ಯಕ್ರಮದಲ್ಲಿ ತಾವೆಲ್ಲ ನೋಡಿದ್ರೆ ನಾವು ನೋಡಿ ಬಹಳ ಜನ ಇರ್ತಾರೆ. ಉಪನ್ಯಾಸಕರಿಗೆ ಯಾವುದೋ ಒಂದು ಜಯಂತಿ, ದಾರ್ಶನಿಕರ, ಶರಣರ, ಸಂತರ ಅದು ಯಾರೇ ಇರಲಿ ಉಪನ್ಯಾಸ ನೀಡುವ ಜಲ್ದಿ ಮುಗಿಸು ಬೇಗ ಮುಗಿಸು. ಯಾಕಂದ್ರೆ ಅವ್ರಿಗೂ ಸಮಯ ಇರಲಿಲ್ಲ, ಕೇಳೋರಿಗೂ ಸಮಯ ಇರಲಿಲ್ಲ, ಮೇಲಿದ್ದವರ ಸಹನೆ ಇರೋದಿಲ್ಲ. ಬೇಗ ಮುಗಿಸು. ಆದ್ರೆ ಇವಾಗ ಅರ್ಥಪೂರ್ಣವಾಗಿ ಉಪನ್ಯಾಸ ನೀಡಿದಂಥವರು ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ. ಅದು ಪ್ರೊಫೆಸರ್ ನಾರಾಯಣಗೌಡರ ಅತ್ಯಂತ ಅದ್ಭುತವಾದ ಚರಿತ್ರೆಯಿಂದ ಅವರು ತಿಳಿಸಿ ಬಿಡಿಯಾಗಿ ನಮ್ಮವರಿಗೆಲ್ಲ ಮನದಲ್ಲಿ ಹೇಳಿದಾರಲ್ಲ, ಮತ್ತೆ ತಮಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಇಂಥವನ್ನ ಕರೆಸಿ ನಾವು ಉಪನ್ಯಾಸ, ನಾವು ವಿಚಾರಗಳನ್ನು ತಿಳ್ಕೊಳ್ಬೇಕು. ಬೇರೆ ಬೇರೆಯವರು ಮಾಡ್ತಾರೆ, ಅದರ ನಮಗೂ ತಿಳಿದಿಲ್ಲ, ಅವ್ರಿಗೂ ತಿಳಿದಿಲ್ಲ, ಯಾರಿಗೂ ತಿಳಿದಿಲ್ಲ. ಹಾಗಾಗಿ ಅನೇಕ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ. ನಾನು ಅದಕ್ಕೆ ಹೋಗಲಿಲ್ಲ. ಇವತ್ತು ದಯಾನಂದವರು ಅತ್ಯಂತ ಅದ್ಭುತವಾಗಿ ಮಾತಾಡಿ ಅಣ್ಣ ಬಸವಣ್ಣವರು ನಡೆಸಿಕೊಂಡಿದ್ದಾರೆ, ಮಹಾತ್ಮ ಗಾಂಧಿ ಅವರು ನಡೆಸಿಕೊಂಡಿದ್ದಾರೆ. ರಾಜಪ್ರಭುತ್ವದಲ್ಲಿ ಯಾವ ರೀತಿ ಶೋಷಣೆ ಆಯಿತು, ಹಿಂಸೆ ಆಯಿತು ಅನ್ನೋದು, ಯಾವ ರೀತಿ ಸಮಾಜ ನಿರ್ಮಾಣ ಮಾಡಬೇಕು ಇವೆಲ್ಲ ನೋಡಿ ಅಣ್ಣ ಬಸವಣ್ಣವರು ಕೂಡ ಏನು ಪ್ರಯತ್ನ ಮಾಡಿದ್ರು ಕೂಡ ಅದು ಕೂಡ ನಮ್ಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಮಾಡಗಿರಿ, ತಹಸೀಲ್ದಾರ್ ಪರಶುರಾಮ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಸಮಾಜದ ಪ್ರಮುಖರಾದ ಖಾಜನಗೌಡ, ಚೆನ್ನಪ್ಪ ನಾಗೋಲಿ, ಪರಶುರಾಮ್, ನರಸನಗೌಡ, ಲಚ್ಚನಗೌಡ, ರಾಚನಗೌಡ, ಅಶೋಕ್ ಗೌಡ, ಈರಪ್ಪಗೌಡ, ಹನುಮಂತಪ್ಪಗೌಡ, ರಂಗಲಿಂಗನಗೌಡ, ತಾಯನಗೌಡ, ಬಸವರಾಜಗೌಡ ಸೇರಿದಂತೆ ಅನೇಕರಿದ್ದರು.
ಬಡಾವಣೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ವತಿಯಿಂದ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಭಾಗವಹಿಸಿ ಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ನಗರದ HSR ಬಡಾವಣೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ವತಿಯಿಂದ ಆಯೋಜಿಸಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಭಾಗವಹಿಸಿ ಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೌಢ್ಯತೆ ಹಾಗೂ ಜಾತಿ ಧರ್ಮದ ತಾರತಮ್ಯ ತೊಲಗಿಸಲು ತಮ್ಮ ಜೀವವನ್ನೇ ಮುಡುಪಾಗಿಟ್ಟಿದ್ದರು ಎಂದು ನಾರಾಯಣ ಗುರೂಜಿ ಅವರನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ರಾಯಚೂರು ಗ್ರಾಮೀಣ ಶಾಸಕರಾದ ದದ್ದಲ್ ಬಸನಗೌಡ, ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹ ಮಡಗಿರಿ, ಹಿರಿಯ ಮುಖಂಡರಾದ ಜಯವಂತರಾವ್ ಪತಂಗೆ, ಅಮರೇಗೌಡ ಹಂಚಿನ, ರುದ್ರಪ್ಪ ಅಂಗಡಿ, ಶಿವಮೂರ್ತಿ ಜಿ, ನರಸನಗೌಡ, ತಾಯನಗೌಡ, ಬಸವರಾಜ್ ಪಾಟೀಲ್, ಅತನೂರು ಸೇರಿದಂತೆ ಅನೇಕರಿದ್ದರು. ಮಹಾಗಣಪತಿ ಉತ್ಸವ ಸಮಿತಿ ಹಾಗೂ ಕೌಟಿಲ್ಯ ಚೆಸ್ ಕೋಚಿಂಗ್ ಸೆಂಟರ್ ಸಂಯುಕ್ತಾಶ್ರಯದಲ್ಲಿ ಚೆಸ್ ಸ್ಪರ್ಧೆ ಕಾರ್ಯಕ್ರಮವನ್ನು ಗುಜರಾತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಹಾಗೂ ಕೌಟಿಲ್ಯ ಚೆಸ್ ಕೋಚಿಂಗ್ ಸೆಂಟರ್ ಸಂಯುಕ್ತ ಆಶ್ರಯದಲ್ಲಿ ಚೆಸ್ ಸ್ಪರ್ಧೆ ಕಾರ್ಯಕ್ರಮವನ್ನು ಗುಜರಾತಿನ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ಹಮ್ಮಿಕೊಂಡ 2ನೇ ಹಂತದ ಕಾರ್ಯಕ್ರಮದಲ್ಲಿ ಕೌಟಿಲ್ಯ ಚೆಸ್ ಕೋಚಿಂಗ್ ಸೆಂಟರ್ ವತಿಯಿಂದ ಚೆಸ್ ಸ್ಪರ್ಧೆ ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಎಲ್ಲ ಸ್ಟೂಡೆಂಟ್ಸ್ಗೂ ಮಠಗಳಿಗೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ವೇದಿಕೆ ಮೇಲೆ ನಮ್ಮ VSP ಅಧ್ಯಕ್ಷರಾದ ರವೀಶ್ ಅವರಿಗೂ ಮತ್ತು ಕೋಲಾರಂತ ಅವರಿಗೂ, ನಮ್ಮ ಯಾದವ್ ಅವರಿಗೂ ಮತ್ತು ಇತರ ಸ್ನೇಹಿತರಿಗೂ ಈ ಕಾರ್ಯಕ್ರಮ ಆಯೋಜಿಸಿ ಒಂದು ಮಕ್ಕಳ ಉತ್ಸಾಹ ಇನ್ನೂ ಹೆಚ್ಚಿಗೆ ಮಾಡ್ತಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಚೆಸ್ ಅನ್ನೋ ಒಂದು ಗೇಮ್ ಬಹಳ ಅತ್ಯುತ್ತಮ ಗೇಮ್ ಅನ್ನೋದು ಒಂದು ವಿಶೇಷ ಅವರು ನಾಲೆಜ್ ಇರ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸುಮಾರು 130 ಸ್ಟೂಡೆಂಟ್ಸ್ ಬಂದಿದ್ದಾರೆ ಭಾಗವಹಿಸಲಿಕ್ಕೆ. ಅವರೆಲ್ಲರಿಗೂ ನಾನು ಶುಭ ಕೋರುತ್ತಾ, ಮತ್ತು ಗೇಮ್ನಲ್ಲಿ ನಾನು ಸೋತೆ ನಾನು ಗೆದ್ದೆ ಅನ್ನೋದು ಇರಬಾರ್ದು. ನೀವು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನೀವೇನು ಪಾರ್ಟಿಸಿಪೇಟ್ ಮಾಡಿರ್ತೀರಲ್ಲ, ಅದು ಮುಖ್ಯ. ಜೀವನದಲ್ಲಿ ಪಾರ್ಟಿಸಿಪೇಟ್ ಆಗೋದು ಬಹಳ ಮುಖ್ಯ ಇರುತ್ತೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಬಂದಂತ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಶುಭ ಕೋರುತ್ತಾ, ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಬಂದಂತ ಎಲ್ಲ ಪೇರೆಂಟ್ಸ್ಗೂ ಧನ್ಯವಾದ. ಕೈ ಹಿಡಿಯಪ್ಪಿ, ಅದ್ರ ಮೇಲೆ ಹಾಗೆ ಏಪಿ ಕೈ ಅಷ್ಟು ಹಿಡ್ಕ, ಟಚ್ ಮಾಡ ಕೈ, ಅದ್ರ ಮೇಲೆ ಟಚ್ ಮಾಡಿ ಹಿಡ್ಕೊ, ಫೋಟೋ ತೆಗಿತಾರೆ. ಟೇಬಲ್ ಟಚ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ರಾಯಚೂರು ಹಿಂದೂ ಮಹಾಗಣಪತಿ ಸಮಿತಿ ಕಡೆಯಿಂದ ತಮ್ಮೆಲ್ಲರಿಗೆ ಆದರದ ಸ್ವಾಗತ. ಈಗಾಗಲೇ ಕಳೆದ 8 ದಿನದಿಂದ ನಮ್ಮ ರಾಯಚೂರು ಗುಜರಾತಿ ಭವನಲ್ಲಿ ಎಲ್ಲ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇದೆ. ಇಂದು ಕೂಡ ಇವತ್ತು ಕೃಷ್ಣಾನಂದನ ಹಾಸ್ಯ ನಾಟಕ ಸಂಘದಿಂದ ಸಿರುಗುಪ್ಪದಿಂದ ಬಂದಿದ್ದಾರೆ. ಅವರು ಇವತ್ತು ತಮ್ಮ ಒಂದು ನಾಟಕ ಇಲ್ಲಿ ರಾಯಚೂರಲ್ಲಿ ನಮ್ಮ ಕಲ್ಯಾಣ ಮಂಟಪದಲ್ಲಿ ಜರುಗಿಸ್ತಾ ಇದ್ದಾರೆ. ದಿನನಿತ್ಯ 6:30ಯಿಂದ ಸಾಯಂಕಾಲ 8:30 ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ಜನರಲ್ಲಿ ಎಲ್ಲ ಜನರು ವಿನಂತಿಸಿಕೊಳ್ಳುತ್ತೇನೆಂತಂದರೆ, ನಾವೆಲ್ಲರೂ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಇನ್ನೂ ಇದಕ್ಕೆ ಮೆರುಗು ಸಿಗುತ್ತೆ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ. ಹಾಗೆ 8ನೇ ತಾರೀಕು ಜಾನಪದ ಸಂಗೀತ ಇರುತ್ತೆ. 10ನೇ ತಾರೀಕು ರೇಸ್ ಕಾನ್ಸೆಪ್ಟ್ ಸ್ಕೂಲ್ ಕಡೆಯಿಂದ ಕಲ್ಚರಲ್ ಪ್ರೋಗ್ರಾಮು.
ಹಾಗೂ ವಿವೇಕ ವೇದಿಕೆ ಕಡೆಯಿಂದ 11ನೇ ತಾರೀಕು ವಿಚಾರ ಸಂಕಿರಣ ಇರುತ್ತೆ. ಇದಲ್ಲದೆ ದಿನನಿತ್ಯ ಸಾಯಂಕಾಲ ಭಜನೆ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಲಾಸ್ಟ್ 15ನೇ ತಾರೀಕು ನಮ್ಮ ಒಂದು ಶೋಭಾಯಾತ್ರೆ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿ ನಮ್ಮ ನಗರದ ಎಲ್ಲ ಒಂದು ಮೇನ್ ಮಾರ್ಕೆಟ್ ಏರಿಯಾಲಿಂದ ಹೋಗಿ ಕಾಸ್ಬಾವಿಯಲ್ಲಿ ಮಾಡ್ತೀವಿ. ಇದರದ ವಿಶೇಷತೆ ಈ ಸಲ ಕೂಡ ಏನಾಗಿದೆ ಅಂದರೆ ವಿವಿಧ ಕ್ಷೇತ್ರದಿಂದ ಎಲ್ಲ ಪೂನಾಯಿಂದ ಇರ್ಬೋದು, ಮಂಗಳೂರಿಂದ ಮತ್ತು ಹಲವಾರು ಕಾರ್ಯಕ್ರಮ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. ಕಲಾ ತಂಡಗಳು ಬರ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ಕೋಬೇಕಂತ ತಮ್ಮೆಲ್ಲ ವಿನಂತಿ ಮಾಡ್ತೀವಿ. ಇದೆಲ್ಲ ಯಾಕಲ್ಲ ನನಗೆ ಮಗಳೇ ಇಲ್ಲ ಕಂಡ ನಾನು ಆಜನ್ಮ ಬ್ರಹ್ಮಚಾರಿ ಸಾಮ್ರಾಣಿ ತಂತಾನೆ. ಆಗ ಮಗ ನೋಡಿದ್ರೆ ಬಿಳೆ ಶಾ ತಂದು ಹಾಕ್ತಾನೆ, ನೀನ್ ನೋಡಿದ್ರೆ ಹಾರ ತಂದು ಹಾಕ್ತೀಯ. ಇದು ನೋಡಿದ್ರೆ ಇಲ್ಲೇ ಬಂದ್ಬಿಟ್ಟ ನಾನು ನೋಡಕ ನಂದೇ ಚಟ್ಟ ಕಟ್ತೀನಿ ಅಂತಲ್ಲ ರೇ. ನೀವಿ ಬಂದು ಮಾಡ್ತಾ ಇರೋದು ನಾಟಕ. ಹೇಳಿದ್ದು ಅಂದ್ರೆ ಗೆಜ್ಜೆ ಪೂಜೆ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಗ್ರಾಂಡ್ ರಿಹರ್ಸಲ್. ಗ್ರಾಂಡ್ ರಿಹರ್ಸಲ್ ಇವತ್ತೇ ಜನ ಒಳ್ಳೆ ನಾಟಕ ಸೇರೋರು ನೋಡು. ಆ 5:30 ಒಂದು ತುಂಬವ್ರೆ ಏನಪ್ಪ ನಾಟಕ ಅವೇನಲ್ಲ ನಾನೇ ಹೇಳ್ಬೇಕ. ಯಾರು ನಾನೇನೋ ಗಡಿಬಿಡಿ ಅಂತಿದ್ದೀನಿ, ನೀನು ಗಡಿಬಿಡಿ ಅಂದ್ರೆ ಕುಂದಿರೋರು ಗಡಿಬಿಡಿಯಾಗಿ ಬಿಡಿಬಿಡಿಯಾಗಿ ಮನೆಗೆ ಅದನ್ನ ಸರಿ ಮಾಡ್ಕೊಂಡು ಬಿಡಿ ಬಿಡಿ ಅಂತ ನಿನ್ನ ಪತಿಯು ಈ ಬಾರಿ ಯುದ್ಧ ಮಾಡುವುದಿಲ್ಲ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಂಧಿ ಅಥವಾ ಯುದ್ಧ ಈ ಮಂದಿರದಲ್ಲೇ ತೀರ್ಮಾನವಾಗುವುದು. ನೀನಿನ್ನು ಹೊರಡು. ಇರೋ ಒಬ್ಬನ ಕರೆಸಿ ಯಾರು ಕರ್ಕೊಂಡು ನಾಟಕ ಮಾಡ್ತೀಯ? ಯುದ್ಧ ಅಥವಾ ಸಂಧಿ ಈ ಮಂದಿರದಲ್ಲೇ ನಿರ್ಧಾರವಾಗುವ. ಜಗನ್ಮಾತೆ ಒಳಗೆ ಸ್ನಾನ ಮಾಡಕ್ ಹೋಗ್ತೀಯ, ಒಳಗೆ ಅಲ್ಪ ಪ್ರಾಣ ಹೋಗತ್ತ ಒಳಗೆ ಪಂಚಂಗ. ಸರ್ ವಿಜಯ್ ಸರ್ ಒಂದು ರಿಕ್ವೆಸ್ಟ್, ನೀವು 21ನೇ ದಿನ ವಿಸರ್ಜನೆ ಮಾಡಬೇಕಾದ್ರೆ ಇವಮ್ಮನ್ನು ಕರ್ಕೊಂಡು ನೀನೇ ಹೋಗ್ಬಿಡ್ರಿ. ಮೊದಲು ಒಳಗೆ ಹೋಗು ಅಂತ ಒಳಗೆ ಹೋಗ್ಬಿಡ್ರಿ. ಅವಾಗ ಒಂದು ಸರ್ ಒಳಗೆ ಹೋಗು ಎಂದು ಸಂಬೋಧಿಸುತ್ತಿರುವಲ್ಲ. ಪಕ್ಕ ಕರ್ಕೊಂಡು ಹೋಗ್ತಾರೆ ಅವ್ರಿಂದ. ಇದರಲ್ಲೇನೋ ರಹಸ್ಯವಿದೆ. ನಾನು ಸೈಟಿಂಗ್ ನಲ್ಲಿ ನಿಂತುಕೊಂಡು ನೋಡುತ್ತೇನೆ. ಚೇರು ಕುಂತುಕೊಂಡು ನೋಡ ಮತ್ತೆ ಸಾಮಾಜಿಕದವಳು ಈ ಸಂದರ್ಭದಲ್ಲಿ ಶರತ್ ಕುಮಾರ್ ಜಿ, ಈಶ್ವರ್ ಜಿ, ವಿಐಪಿ ಅಧ್ಯಕ್ಷ ರವಿಕೃಷ್ಣ, ಉಪಾಧ್ಯಕ್ಷ ವಿಜಯ್ ಕುಮಾರ್ ಸಜ್ಜನ್, ಪಿಎಚ್ಪಿ ಅಧ್ಯಕ್ಷ ಶ್ರೀನಿವಾಸ್ ಯಾದವ್, ಸುವರ್ಣ ಜಿ, ನಳಿನಿ ಚಂದ್ರಶೇಖರ್, ದೇವಶೆಟ್ಟಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ನೀಡಿದ ನಂತರ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿಯಾಗುವ ಮೂಲಕ ಮಾದಿಗ ಸಮುದಾಯದ ಸುದೀರ್ಘ 3 ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕ ಖುಷಿಗಾಗಿ ಇಂದು ರಾಯಚೂರಿನಲ್ಲಿ ಸಮುದಾಯ ಬಂಧುಗಳು ಸಿಹಿ ಹಂಚಿ ಸಂಭ್ರಮಿಸಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ನೆರೆದಿದ್ದ ಈ ಸಂಭ್ರಮಾಚರಣೆಯನ್ನು ಮುಖಂಡರು ಒಳ ಮೀಸಲಾತಿ ಜಾರಿಗಾಗಿ ಶ್ರಮಿಸಿದ ಹಲವಾರು ಹೋರಾಟಗಾರರ, ಮುಖಂಡರ, ಸಂಘಟನೆಗಳ ಶ್ರಮ ಮತ್ತು ಪ್ರಾಣ ತ್ಯಾಗವನ್ನು ಸ್ಮರಣೆ ಮಾಡಿದರು.
ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಿಂದ ಒಳ ಮೀಸಲಾತಿ ಜಾರಿಯಾಗಲು ತಮ್ಮದೇ ಆದ ಪ್ರಭಾವ ಚಾಣಕ್ಯ ನೀತಿಯಿಂದ ಹಗಲಿರಲು ಶ್ರಮಿಸಿದ ಹಾಗೂ ಇಡೀ ರಾಜ್ಯ ಸಂಚಾರ ಮಾಡಿ ಮಾದಿಗ ಸಮುದಾಯದಲ್ಲಿ ಸಮೀಕ್ಷೆ ಜಾಗೃತಿ ಮೂಡಿಸಿದ ಮಾಜಿ ಸಚಿವ ಶೋಷಿತರ ಗಟ್ಟಿಧ್ವನಿ ಎಚ್ ಆಂಜನೇಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮತ್ತು ಪುಷ್ಪವೃಷ್ಟಿ ಮಾಡುವ ಮೂಲಕ ಆಂಜನೇಯ ಅವರಿಗೆ ವಿಶೇಷ ಅಭಿನಂದನೆ, ಗೌರವ ಮತ್ತು ಕೃತಜ್ಞತೆ ಸಲ್ಲಿಸಿದರು. ನೆರೆದಿದ್ದ ಸಮಸ್ತ ಜನರಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ನೃತ್ಯ ಮಾಡಿ ಸಂಭ್ರಮಿಸುತ್ತಿದ್ದ ದೃಶ್ಯಗಳು ದಾಸ್ಯದಿಂದ ಬಿಡುಗಡೆಯಾದ ಭಾವ ಪ್ರದರ್ಶನದಂತಿದ್ದವು. ಈ ಸಂದರ್ಭದಲ್ಲಿ ಕರ್ನಾಟಕದ ಗದ್ದರ್ ಎಂದು ಖ್ಯಾತಿ ಪಡೆದು ನಾಡಿನಾದ್ಯಂತ ತನ್ನ ಕ್ರಾಂತಿಕಾರಿ ಗೀತೆಗಳ ಮೂಲಕ ಒಳ ಮೀಸಲಾತಿ ಜಾಗೃತಿಯನ್ನು ಮೂಡಿಸಿದಂತ ಅಂಬಣ್ಣ ಆರೋಲಿಕರ್ ಅವರು ಮಾತನಾಡಿ 30 ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ತನ್ನೊಡನೆ ಭಾಗಿಯಾದ ಸರ್ವರಿಗೂ ಕೂಡ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸಿದರು. ತನ್ನ ಜೀವದ ಸಾರ್ಥಕತೆಯ ನಿರಾಳ ಭಾವನೆ ವ್ಯಕ್ತಪಡಿಸಿ ಈ ಒಳ ಮೀಸಲಾತಿ ಜಾರಿ ಮಾದಿಗ ಸಮುದಾಯದವರಿಗೆ ದಾಸ್ಯದಿಂದ ಮುಕ್ತಗೊಳಿಸಿ ನಿಜ ಸ್ವಾತಂತ್ರ್ಯವನ್ನು ನೀಡಿದಂತಹ ಸಾರ್ಥಕತೆಯ ಹರ್ಷವನ್ನು ವ್ಯಕ್ತಪಡಿಸುತ್ತಾ ಅಲೆಮಾರಿಗಳಿಗೂ ಕೂಡ ಅತಿ ಶೀಘ್ರದಲ್ಲೇ ನ್ಯಾಯ ದೊರೆಯುತ್ತದೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು. ಹೋರಾಟಗಾರ ಅಂಬಣ್ಣ ಆರೋಲಿಕರ್, ಜೆಬಿ ರಾಜು, ಅಬ್ರಹಾಂ, ಜಾಕೋಬ್, ಶರಣು ತಗ್ಗಲದೆನ್ನಿ, ಕೆಪಿ ಅನಿಲ್ ಕುಮಾರ್, ಜನಾರ್ದನ್, ಜಯಪ್ಪ ಶಿರ್ವಾರ ಸೇರಿದಂತೆ ನೂರಾರು ಸಂಖ್ಯೆ ಒಳ ಮೀಸಲಾತಿ ಫಲಾನುಭವಿಗಳು ಮತ್ತು ಆಂಜನೇಯ ಅವರ ಅಭಿಮಾನಿ ಬಳಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಹಾಗಣಪತಿ ಹಬ್ಬದ 11ನೇ ದಿನದಂದು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಗಣೇಶ ಮೂರ್ತಿಗಳ ಮೆರವಣಿಗೆ ನಡೆಯಿತು. ಮಹಾಗಣಪತಿ ಹಬ್ಬದ 11ನೇ ದಿನದಂದು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಗಣೇಶ ಮೂರ್ತಿಗಳ ಮೆರವಣಿಗೆ ನಡೆಯಿತು. ಶನಿವಾರ ರಾತ್ರಿ ಆರಂಭವಾದ ಗಣೇಶ ಮೂರ್ತಿ ಮೆರವಣಿಗೆಗಳು ಮುಂಜಾನೆವರೆಗೂ ಮುಂದುವರೆದಿದ್ದವು. ಡಿಜೆ ಸೌಂಡಿಗೆ ಹೆಜ್ಜೆ ಹಾಕಿ ಯುವಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ರಾಯಚೂರು ನಗರ ಸೇರಿದಂತೆ ಸಿಂಧನೂರು, ಮಾನ್ವಿ, ಲಿಂಗ್ಸ್ಗೂರು, ಮಸ್ಕಿ, ದೇದುರ್ಗ ಸೇರಿದಂತೆ ವಿವಿಧೆಡೆ ಗಣೇಶ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆ ನಡೆದವು. ರಾಯಚೂರು ನಗರ ಹಾಗೂ ಅಸ್ಕಿಹಾಳ ಪ್ರದೇಶದಲ್ಲಿ ವಿಶೇಷ ಭದ್ರತಾ ಕ್ರಮವನ್ನು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಲಾಗಿತ್ತು. ನಗರದ ಉಸ್ಮಾನಿಯಾ ಮಸೀದಿ, ಸದರ್ ಬಜಾರ್ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಚೌಕಿಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹೆಚ್ಚುವರಿ ಸಿಬ್ಬಂದಿಯೊಂದಿಗೆ ನಿಯೋಜನೆಗೊಂಡು ನಿರಂತರ ನಿಗಾ ವಹಿಸಿದರು. ಜಿಲ್ಲೆಯಾದ್ಯಂತ ವಿವಿಧ ಸಂಘಟನಾ ಸಮಿತಿಗಳ ವತಿಯಿಂದ ಭಕ್ತಿ ಭಾವಪೂರ್ಣವಾಗಿ ಗಣೇಶ ಮೆರವಣಿಗೆಗಳು ನಡೆದವು. ಸಾವಿರಾರು ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿದರು. ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಅವರು ಸ್ವತಃ ಮೆರವಣಿಗೆ ಮಾರ್ಗದಲ್ಲಿ ಮಿಂಚಿನ ಸಂಚಾರ ನಡೆಸಿ ಬಂದೋಬಸ್ತ್ ಕಾರ್ಯವನ್ನು ವೀಕ್ಷಿಸಿದರು. ಸ್ಥಳೀಯ ಉಪವಿಭಾಗಾಧಿಕಾರಿಗಳು, ವಲಯಾಧಿಕಾರಿಗಳು ಹಾಗೂ ಠಾಣಾಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ನಿರಂತರ ಪಹರೆ ತಿರುಗಿ ಶಾಂತಿ ಭದ್ರತೆ ಕಾಪಾಡಿದರು. ಎಸ್ಪಿಯವರ ನೇತೃತ್ವದ ನಿಖರ ಕಾರ್ಯತಂತ್ರದಿಂದ ಜಿಲ್ಲೆಯಲ್ಲಿ ಗಣೇಶ ವಿಸರ್ಜನೆ ಹಬ್ಬ ಶಾಂತಿಯುತವಾಗಿ, ಭಕ್ತಿಪೂರ್ಣವಾಗಿ ಹಾಗೂ ಉತ್ಸಾಹಭರಿತವಾಗಿ ಮುಕ್ತಾಯಗೊಂಡಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯಕ್ಕಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆಯಾದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯ ಮೊದಲ ಸಭೆಯು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆಯಿತು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯಕ್ಕಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆಯಾದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯ ಮೊದಲ ಸಭೆಯು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಮಾತನಾಡಿ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಕರ್ನಾಟಕ ರಾಜ್ಯದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗೆಗಿನ ಸಮೀಕ್ಷಾ ಕಾರ್ಯ ಶೀಘ್ರ ಆರಂಭವಾಗಲಿದ್ದು, ಈ ಸಮೀಕ್ಷೆ ಸಂಬಂಧ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ನಿರ್ದೇಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ತಿಳಿಸಿದರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ನೀಡಲಾಗುವ ಸೂಚನೆಗಳು ಹಾಗೂ ಮಾರ್ಗಸೂಚಿಗಳನ್ನು ಸಂಬಂಧಪಟ್ಟ ಅಧಿಕಾರಿ ಹಾಗೂ ಸಿಬ್ಬಂದಿಯು ಸರಿಯಾಗಿ ಗಮನಿಸಿ
ಮಾಸ್ಟರ್ ಟ್ರೈನರ್ಗಳು, ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ತಿಳಿಸಬೇಕು. ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಗೊಂದಲಗಳು ಇದ್ದರೆ ಹಿರಿಯ ಅಧಿಕಾರಿಗಳಿಂದ ಕೇಳಿ ತಿಳಿದುಕೊಳ್ಳಬೇಕು. ಯಾವುದೇ ರೀತಿಯ ವ್ಯತ್ಯಾಸವಾಗದಂತೆ ಸಮೀಕ್ಷೆ ಕಾರ್ಯವು ಅಚ್ಚುಕಟ್ಟಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. 2024ನೇ ಸಾಲಿನಲ್ಲಿ ಜಿಲ್ಲಾ ಸಾಂಖ್ಯಿಕ ಇಲಾಖೆಯ ಪ್ರಕಾರ ಅಂದಾಜು 4,75,000 ಕುಟುಂಬಗಳು ಇರುವುದಾಗಿ ಮಾಹಿತಿ ಇದೆ. ಯಾವುದೇ ಕುಟುಂಬವು ಸಮೀಕ್ಷೆಯಿಂದ ಹೊರಗುಳಿಯದಂತೆ ಎಚ್ಚರ ವಹಿಸಬೇಕು. ಸಾಮಾನ್ಯವಾಗಿ ಎಲ್ಲಾ ವಾಸದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇರುವುದರಿಂದ ವಿದ್ಯುತ್ ಬಿಲ್ಲಿನ ಆರ್ಆರ್ ಸಂಖ್ಯೆ ಆಧಾರ ಮೇಲೆ ಸಹ ಮನೆಗಳನ್ನು ಗುರುತಿಸಿ ಅಲ್ಲಿರುವ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕು. ವಿದ್ಯುತ್ ಸಂಪರ್ಕವಿಲ್ಲದ ಮನೆಗಳು ಸಹ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಕ ಸಂಪರ್ಕ ಮಾಡಬೇಕು ಎಂದು ತಿಳಿಸಿದರು. ಅಧಿಕಾರಿಗಳು ಪರಸ್ಪರ ಸಮನ್ವಯ ವಹಿಸಿ ಈ ಸಮೀಕ್ಷೆ ಕೈಗೊಳ್ಳಬೇಕು. ಯಾವುದೇ ಲೋಪದೋಷಗಳು ಆಗಬಾರದು. ತಾಲೂಕು ಮಟ್ಟದಲ್ಲಿ ಸಹ ಸಮೀಕ್ಷಾ ಕಾರ್ಯ ಅಚ್ಚುಕಟ್ಟಾಗಿ ನಡೆಯಬೇಕು. ಗ್ರಾಮಗಳಿಗೆ ಭೇಟಿ ನೀಡಿ ಪ್ರತಿಯೊಂದು ಮನೆಗಳು ಸರ್ವೆ ಮಾಡಬೇಕು. ಈ ಬಗ್ಗೆ ಆಯಾ ತಾಲೂಕುಗಳ ತಹಸೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡಬೇಕು ಎಂದು ಸೂಚಿಸಿದರು. ಈ ಸಮೀಕ್ಷೆ ಕಾರ್ಯಕ್ಕೆ ಮಾಸ್ಟರ್ ಟ್ರೈನರ್ ಹಾಗೂ ಮೇಲ್ವಿಚಾರಕರು ಮತ್ತು ಗಣತಿದಾರರ ಅಗತ್ಯತೆ ಇರುತ್ತದೆ. ಈ ಕಾರ್ಯಕ್ಕಾಗಿ 65 ಜನ ಮಾಸ್ಟರ್ ಟ್ರೈನರ್, ಪ್ರತಿ 150 ಮನೆಗಳಿಗೆ ಒಬ್ಬ ಗಣತಿದಾರರು, 20 ಗಣತಿದಾರರಿಗೆ ಒಬ್ಬರು ಮೇಲ್ವಿಚಾರಕರಂತೆ ನೇಮಿಸಿ ಸಮೀಕ್ಷೆಯನ್ನು ಅಚ್ಚುಕಟ್ಟಾಗಿ ನಡೆಸಬೇಕು. ಗಣತಿದಾರರನ್ನಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ನೇಮಿಸಲು ಮತ್ತು ಮೇಲ್ವಿಚಾರಕರನ್ನಾಗಿ ಸಿಆರ್ಪಿಗಳನ್ನು ನೇಮಿಸಲು ಈ ಸಂಬಂಧ ಕೂಡಲೇ ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗೆ ಪತ್ರ ಬರೆದು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಬಿಸಿಎಂ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವು ಸೆಪ್ಟೆಂಬರ್ 22ರಿಂದ ಆರಂಭವಾಗಿ ಅಕ್ಟೋಬರ್ 7ರವರೆಗೆ ಪೂರ್ಣಗೊಳಿಸಲಾಗುತ್ತದೆ. ಸುಮಾರು 65 ಪ್ರಶ್ನಾವಳಿಗಳಿದ್ದು ಕುಟುಂಬಗಳಿಂದ ಮಾಹಿತಿ ಪಡೆದು ಆಪ್ ಮೂಲಕವೇ ಸಮೀಕ್ಷೆ ಮಾಡಲಾಗುತ್ತದೆ. ಜಿಲ್ಲೆಯಲ್ಲಿನ ಒಟ್ಟು ಕುಟುಂಬಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರತಿ ಸಮೀಕ್ಷೆದಾರರು ಎಲ್ಲ ಮನೆಗಳಿಗೆ ಖುದ್ದು ಭೇಟಿ ನೀಡಿ ಸಮೀಕ್ಷೆ ನಡೆಸಲಿದ್ದಾರೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಸುನೀತಾ ಅವರು ಸಭೆಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮೊಹಪಾತ್ರ, ರಾಯಚೂರು ಸಹಾಯಕ ಆಯುಕ್ತರಾದ ಗಜಾನನ್ ಬಾಳೆ, ರಾಯಚೂರು ನಗರಾಭಿವೃದ್ಧಿ ಕೋಶದ ಅಧಿಕಾರಿ ತಿಮ್ಮಪ್ಪ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಬ್ರಹ್ಮಶ್ರೀ ನಾರಾಯಣ ಗುರೂಜಿ ಜಯಂತಿ ಆಚರಣೆ. ಮಾನವ ಧರ್ಮದ ಶ್ರೇಷ್ಠತೆ, ಮಹಿಳೆಯ ಶಿಕ್ಷಣ ಕುರಿತು ಧ್ವನಿ ಎತ್ತಿದ ನಾರಾಯಣ ಗುರು ದಯಾನಂದಿ. ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ, ಮೌಢ್ಯತೆ ಜಾತಿ ವ್ಯವಸ್ಥೆ ತೊಲಗಿಸಲು ಜೀವ ಮುಡುಪಿಟ್ಟ ಶ್ರೀ ನಾರಾಯಣ ಗುರೂಜಿ ಬೋಸ್ರಾಜ್. ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ವತಿಯಿಂದ ಚೆಸ್ ಸ್ಪರ್ಧೆ. ಒಳ ಮೀಸಲಾತಿ ಜಾರಿ ವಿಜಯೋತ್ಸವ, ಮಾಜಿ ಸಚಿವ ಎಚ್ ಆಂಜನೇಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ, ಸಿಹಿ ಹಂಚಿ ಸಂಭ್ರಮ. ಜಿಲ್ಲೆಯಲ್ಲಿ 11ನೇ ದಿನ ಶಾಂತಿಯುತ ಗಣೇಶ ವಿಸರ್ಜನೆ, ಪೊಲೀಸ್ ಇಲಾಖೆಯ ಕಟ್ಟುನಿಟ್ಟಿನ ಬಂದೋಬಸ್ತ್. ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಸಮೀಕ್ಷೆ ಅಚ್ಚುಕಟ್ಟಾಗಿ ನಡೆಯಲಿ, ನಿತೀಶ್ಗೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.